ತಮ್ಮನೆಲ್ಲ ನೋಡಿನ ಯಾವ ಮೂವಿ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಅರ್ಥ ಆಗಿರುತ್ತೆ. ಆದರೆ ಯಾರು ಎಷ್ಟೇ ಬಜೆಟ್ ಹಾಕಲಿ, ಹೇಗೆ ಅಡ್ವಾನ್ಸ್ ಆಗಿ ಮಾಡಲಿ, ಏನೇ VFX CGI ಏನೇ ಬಂದರೂ ಅಣ್ಣವರು ಮಾಡಿರುವಂತಹ ಬೇಡರ ಕಣ್ಣಪ್ಪ ಸಿನಿಮಾದ ಮುಂದೆ ಯಾವುದು ಸರಿಸಾಟಿನೇ ಇಲ್ಲ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸಿರೀಸ್. ಕಣ್ಣಪ್ಪ ಡೈರೆಕ್ಟೆಡ್ ಬೈ ಮುಕೇಶ್ ಕುಮಾರ್ ಸಿಂಗ್, ಸ್ಟಾರಿಂಗ್, ಪ್ರೊಡ್ಯೂಸ್ಡ್, ಸ್ಕ್ರೀನ್ ಪ್ಲೇ ಬೈ ವಿಷ್ಣು ಮಂಚು. ಇನ್ನು ಈ ಸಿನಿಮಾದ ಸಿನಾಪ್ಸಿಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಈ ಸಿನಿಮಾದ ಬಗ್ಗೆ ಇನ್ನೂ ಕೆಲವೊಂದಷ್ಟು ಪಾಯಿಂಟ್ಸ್ನ ಮಾತಾಡಬೇಕು ಅಂತ ಅನ್ನೋದಾದರೆ, ನಿಜವಾಗ್ಲೂ ಈ ಮೂವಿ ಟೀಮ್ ಅವರು ತುಂಬ ಒಳ್ಳೆ ಪ್ರಯತ್ನನೇ ಮಾಡಿದ್ದಾರೆ. ಬಟ್ ಅವ್ರು ಅಂದ್ಕೊಂಡಿರೋ ಹಾಗೆ ಇದು ಜನಗಳಿಗೆ ರೀಚ್ ಆಗುತ್ತಾ ಆಗೋಲ್ವಾ ಅಂತ ಅನ್ನೋದೇ ಸ್ವಲ್ಪ ಡೌಟ್ ಆಗಿದೆ. ಆದರೆ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್ ಅಂತಾನೆ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಇವ್ರದ್ದು ಮಾರ್ಕೆಟಿಂಗ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಆಗಿರ್ಬೋದು, ಸಿನಿಮಾದ ಕ್ವಾಲಿಟಿ, ಅದರಲ್ಲಿ ಮಾಡಿರುವಂತಹ ಕನ್ನಡ ಡಬ್ಬಿಂಗ್, ಪ್ಲಸ್ ಇದರಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಫರ್ಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೂವಿನಲ್ಲಿ. ಇನ್ನು ಈ ಸಿನಿಮಾದಲ್ಲಿ ಏನು ವರ್ಕ್ ಆಗಿದೆ, ಏನು ವರ್ಕ್ ಆಗಿಲ್ಲ ಅಂತ ಅನ್ನೋದನ್ನ ಹೇಳೋದಾದರೆ, ಸಿನಿಮಾದ ಸ್ಕ್ರೀನ್ ಪ್ಲೇ, ರೈಟಿಂಗು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆದಿಪುರುಷ್ ಸಿನಿಮಾ ಥರ ಜಾಸ್ತಿ ಹೋಪ್ಸ್ ಕೊಟ್ಟು ಖರಾಬಾಗಿ ತೆಗ್ದಿರೋ ಆ ರೀತಿ ಏನಿಲ್ಲ. ಬಟ್ ಅವ್ರು ಏನು ಹೇಳಿದಾರೋ ಅದ್ರ ತಕ್ಕನಂಗೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಇದ್ರ ಜೊತೆ ಸ್ಟಾರ್ ಕ್ಯಾಸ್ಟಿಂಗ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಪ್ರಭಾಸು, ಕಾಜಲ್ ಅಗರ್ವಾಲು, ಅಕ್ಷಯ್ ಕುಮಾರ್ ಅವರು, ಮೋಹನ್ ಲಾಲ್ ಅವರು, ಹೀಗೆ ಪ್ರತಿಯೊಬ್ಬರು ಅವರ ಪಾತ್ರ ಅವರವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಹಾಡುಗಳು ಶಂಕರ್ ಮಹಾದೇವನ್ ಹಾಗೂ ವಿಜಯ್ ಪ್ರಕಾಶ್ ಅವರ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಸಿನಿಮಾದಲ್ಲಿ VFX ಮತ್ತು CGIನ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಈ ಸಿನಿಮಾದಲ್ಲಿ ತುಂಬ ಮೈನ್ ಹೈಲೈಟ್ ಏನು ಅಂತಂದರೆ ಪ್ರಭಾಸ್ ಅವರ ಕ್ಯಾಮಿಯೋ. ಲಿಟ್ರಲಿ ಸೆಕೆಂಡ್ ಹಾಫ್ ಆದಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಅಂತ ಒಂದು ಪೋರ್ಷನಲ್ಲಿ ಏನಿದೆ, ಪ್ರಭಾಸ್ ಬರೋ ಸೀನ್ಸ್ ಮಾತ್ರ ಥಿಯೇಟ್ರಲ್ಲಿ ನಿಜವಾಗ್ಲೂ ಕನ್ನಡ ವರ್ಷನಲ್ಲೇ ವಿಜುವಲ್ ಆಗ್ತಿದ್ರು. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಅದು. ಆ್ಯಂಡ್ ಓವರ್ ಆಲ್ ವಿಷ್ಣು ಮಂಚು ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಅವರ ಕೆರಿಯರಲ್ಲೇ ದಿ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಬಟ್ ಆದರೂ ಹಿ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಅಂತ ಹೇಳ್ಬೋದಪ್ಪ. ಸೊ ಇದಿಷ್ಟು ಸಿನಿಮಾದ ಬಗ್ಗೆ ಹೊಗಳಬೇಕು ಅಂತ ಹೇಳೋದಾದರೆ, ಎಲ್ಲೋ ನನಗೆ ವರ್ಕ್ ಆಗಿಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ ಅನಿಸಿದ್ದೇನು ಅಂತಂದರೆ, ಗುರು ಸಿನಿಮಾದಲ್ಲಿ ಆಲ್ಮೋಸ್ಟ್ 3 ಅವರ್ ತನಕ ಎತ್ಕೊಂಡು ಹೋಗಿದ್ದಾರೆ ಗುರು. ಅಟ್ಲೀಸ್ಟ್ ಅದು ಇನ್ನೂ ಒಂದು ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಆಗಿದ್ರೆ ಚೆನ್ನಾಗಿರೋದೇನೋ. ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಚುಯಲಾಗಿ ಮೇನ್ ಇರಿಟೇಷನ್ ಆಗಿದ್ದು ಆ ಹೀರೋ ಹೀರೋಯಿನ್ ಲವ್ ಸೀಕ್ವೆನ್ಸ್ಗಳು ಗುರು. ಈ ಸಿನಿಮಾ ಪೂರ್ತಿ ಕಣ್ಣಪ್ಪ ಅಂತ ಆಗ್ಬಿಟ್ಟು ಏನೋ ಶಿವನ್ ಭಕ್ತ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಬರೀ ಗಂಡ ಹೆಂಡತಿ ಅವರು ಇವರು ಓಡಾಡೋದು, ಹಾಡಿಡೋದು, ತಿರ್ಗಾಡೋದು ಇದೇ ಆಗೋಯ್ತು. ಇನ್ನು ಅದನ್ನ ಬಿಟ್ಟರೆ ಆ್ಯಕ್ಷನ್ಸ್, ಫೈಟ್ ಸೀಕ್ವೆನ್ಸ್ ಅಂತ ಮಾಡಿದ್ದಾರೆ. ಬಟ್ ಎಲ್ಲೋ ಅವ್ನು ಹಾರೋದಾಗಲಿ, ಆ ಬಿಲ್ಡಪ್ ಆಗಲಿ ಅಷ್ಟೊಂದು ನನಗೆ ಕನೆಕ್ಟ್ ಆಗಲಿಲ್ಲ. ಅದು ಆಲ್ಮೋಸ್ಟ್ ಫುಲ್ಲು ಸಿನಿಮಾದಲ್ಲಿ ಬರುವಂಥ ಡ್ರಾಮೆಟಿಕ್ ಆಗೇ ಇದೆ. ಅದೊಂದು ವರ್ಕ್ ಆಗಿಲ್ಲ ನನಗೆ. ಬಟ್ ಎನಿಹೌ, ನಾವು ನೋಡಿರೋ ಹಾಗೆ ಎಷ್ಟೆಲ್ಲ ಟ್ರೋಲ್ ಆಗಿದ್ರು, ಏನೇನೋ ಸೀನ್ಸ್ ಎಲ್ಲ ಆಗಿದ್ರು. ಬಟ್ ತುಂಬ ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಸಿನಿಮಾಕ್ಕೆ. ಹೋಪ್ಸ್ ಕಳ್ಕೊಳ್ದೆ ಸಿನಿಮಾ ಮಾಡಿರೋದಕ್ಕೆ ಸಭಾಷ್ ಅಂತಲೇ ಹೇಳಬೇಕು. ಆ್ಯಂಡ್ ಮೇಯ್ನ್ ಈ ಸಿನಿಮಾನ ಆ ಶಿವನೇ ಕಾಪಾಡಬೇಕು. ಓವರ್ ಆಲ್ ಈ ಸಿನಿಮಾನ ಆಫ್ಕೋರ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಬಟ್ 3 ಅವರ್ನ ನೀವು ಎಲ್ಲ ತಡ್ಕೊಳಕ್ಕೆ ನೀವು ರೆಡಿಯಾಗಿರ್ಬೇಕಷ್ಟೇ. ಇನ್ನೂ ಈ ಸಿನಿಮಾಕ್ಕೆ ನಾನು ನನ್ನ ಕಡೆಯಿಂದ ರೇಟಿಂಗ್ ಕೊಡೋದಾದರೆ 5ಕ್ಕೆ 3 ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಕಣ್ಣಪ್ಪ ಮೂವಿಯ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಥವಾ ನನ್ನ ರಿವ್ಯೂ ಏನಾದರೂ ಮಿಸ್ಟೇಕ್ ಆಗಿತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.